ಸುಪ್ರಿಯನೆಂಬ ವೈಶ್ಯನು ಶಿವನ ಪರಮಭಕ್ತ. ಒಮ್ಮೆ ಯಾತ್ರಾರ್ಥಿಯಾಗಿ ಹಡಗಿನಲ್ಲಿ ಪ್ರಯಾಣಿಸುತ್ತಿರಲು ದಾರುಕನೆಂಬ ರಾಕ್ಷಸನು ಆ ಹಡಗವನ್ನು ಮುತ್ತಿ ಅಲ್ಲಿಯ ಯಾತ್ರಿಕರನ್ನೆಲ್ಲ ತನ್ನ ಸೆರೆಯಾಳಾಗಿ ಮಾಡಿಕೊಂಡನು. ಆಗ ಶಿವಭಕ್ತನಾದ ವೈಶ್ಯನು ಅನನ್ಯ ಭಕ್ತಿಯಿಂದ ಶಿವಕೀರ್ತನೆಯನ್ನು ಮಾಡಹತ್ತಿದನು. ಆತನ ಅನುಚರರು ಕೂಡ ಮಾಡತೊಡಗಿದರು. ಇದನ್ನು ಕಂಡು ಆ ದೈತ್ಯನು ಸಿಟ್ಟಿನಿಂದ, ಶಿವಕೀರ್ತನೆಯನ್ನು ಬಂದು ಮಾಡದಿದ್ದರೆ ನೀವೆಲ್ಲರೂ ಘೋರ ಪರಿಣಾಮವನ್ನು ಎದುರಿಸಬೇಕಾಗುವುದೆಂದು ಎಚ್ಚರಿಸಿದನು. ಇದಕ್ಕೆ ವೈಶ್ಯನು ಇಂಬುಗೊಡದೆ ಶಿವಸ್ತುತಿಯನ್ನು ನಿಲ್ಲಿಸಲು ನಿರಾಕರಿಸಿದನು. ಇದರಿಂದ ಮತ್ತಷ್ಟು ಕುಪಿತನಾದ ಆ ರಾಕ್ಷಸನು ಸುಪ್ರಿಯನನ್ನು ಸಂಹರಿಸಲು ಉದ್ಯುಕ್ತನಾಗಲು ಆ ಕ್ಷಣದಲ್ಲಿಯೇ ಭಕ್ತರ ರಕ್ಷಕನಾದ ಶಿವನು ಭಯಂಕರ ರೂಪವನ್ನು ತಾಳಿ ಪ್ರತ್ಯಕ್ಷನಾಗಿ ಮಹಾಮಾರಕಾಸ್ತ್ರವನ್ನು ಸುಪ್ರಿಯನಿಗಿತ್ತು. ಅದರಿಂದ ರಾಕ್ಷಸನನ್ನು ಸಂಹಾರ ಮಾಡಲು ಹೇಳಿದನು. ಅದರಂತೆ ಸುಪ್ರಿಯನು ಆ ಮಾರಕಾಸ್ತ್ರದಿಂದ ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದಿಯಾಗಿದ್ದ ತನ್ನ ಸಹ ಯಾತ್ರಿಕನನ್ನು ಬಿಡುಗಡೆ ಮಾಡಿದನು. ನಂತರ ಆ ಎಲ್ಲ ಭಕ್ತರ ಆಗ್ರಹದ ಮೇರೆಗೆ ಆವಾರ್ಧಕ ಅಮೃತ ಕುಂಡದ ಬಳಿಯಲ್ಲಿ ದಿವ್ಯ ಜ್ಯೋತಿರ್ಲಿಂಗವಾಗಿ ರೂಪ ತಾಳಿ ಶಿವನು ಶಾಶ್ವತವಾಗಿ ಅಲ್ಲಿಯೇ ಉಳಿದನು. ಆ ಭಾಗದಲ್ಲಿ ಆಗ ಅಲ್ಲಿದ್ದ ಆದಿವಾಸಿ ನಾಗಾಜನಾಂಗವು ಈ ಜ್ಯೋತಿರ್ಲಿಂಗದ ಪೂಜೆಯನ್ನು ಮಾಡಿ ಭಕ್ತಿಯಿಂದ ನಡೆದುಕೊಂಡ ನಿಮಿತ್ತ ಈ ಲಿಂಗವನ್ನು ನಾಗನಾಥನೆಂದು ಕರೆಯುವರು. ಶಿವನಿಂದಲೇ ವರ ಪಡೆದುಕೊಂಡು ಆತನಿಂದಲೇ ನಾಶವಾದ ದಾರುಕ ದೈತ್ಯನೂ ಕೂಡ ಶಿವಭಕ್ತನೇ. ಆದ್ದರಿಂದ ಆ ಭಕ್ತನ ಇಚ್ಛೆಯ ಮೇರೆಗೆ ಶಿವನು ಜ್ಯೋತಿರ್ಲಿಂಗ ರೂಪವನ್ನು ಧಾರಣ ಮಾಡಿ ಪಾರ್ವತಿ ಸಹಿತ ದಾರುಕ ವನದಲ್ಲಿ ನೆಲೆಸಿದನು. ಅದಕ್ಕೆ ಇಲ್ಲಿಯ ಅರಣ್ಯಕ್ಕೆ ದಾರುಕ ವನವೆಂದು ಹೆಸರು ಬಂದಿತು. ಈ ಕ್ಷೇತ್ರಕ್ಕೆ ಮತ್ತೊಂದು ಹಿನ್ನೆಲೆಯ ಉಂಟು. ದಕ್ಷ ಪ್ರಜಾಪತಿಯು ಮಹಾಯಜ್ಞವನ್ನು ಮಾಡುವಾಗ ತನ್ನ ಅಳಿಯನಾದ ಭಗವಾನ್ ಶಂಕರನನ್ನು ಆಮಂತ್ರಿಸಲಿಲ್ಲವೆಂದು ಮನನೊಂದು ಇದೊಂದು ಅವಮಾನವೆಂದು ತಿಳಿದು ಶಿವನ ಪತ್ನಿ ಅಗ್ನಿಕುಂಡದಲ್ಲಿ ಹಾರಿ ಆತ್ಮಾಹುತಿಯನ್ನು ಮಾಡಿಕೊಂಡಳು. ಇದರಿಂದ ವ್ಯಥಿತನಾದ ಶಂಕರನು ಅತ್ತಿತ್ತಲಲೆಯುತ್ತ ಅಮರ್ದವೆಂಬ ವಿಶಾಲವಾದ ಹೊಂಡದ ದಡದಲ್ಲಿ ಬಂದು ನಿಂತನು. ಯಾವ ಸ್ಥಳದಲ್ಲಿ ಆತನಿಗೆ ಅವಮಾನವಾಗಿತ್ತೋ ಅಲ್ಲಿಯೇ ತನ್ನ ದೇಹವನ್ನು ಸುಟ್ಟು ಭಸ್ಮ ಮಾಡಿಕೊಂಡನು. ಅದನ್ನೇ ಅವರ್ಧಕ ಜಲಾಶಯದಲ್ಲಿ ವಿಸರ್ಜಿಸಿ ಅಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಒಳಗೆ ಉಳಿದು ಬಿಟ್ಟನು. ಮುಂದೆ ಪಾಂಡವರು ವನವಾಸ ಕಾಲದಲ್ಲಿ ಈ ಅಮೃತಕುಂಡದ ಬದಿಯಲ್ಲಿ ಆಶ್ರಮ ಕಟ್ಟಿಕೊಂಡಿದ್ದರು. ಅವರ ಆಕಳೊಂದು ದಿನಾಲೂ ಆ ಜಲಕಾಂಡಕ್ಕೆ ಬಂದು ಜಲಪಾನ ಮಾಡಿದ ನಂತರ ಆ ಜಲಕುಂಡದಲ್ಲಿ ತನ್ನ ಮೊಲೆ ಹಾಲನ್ನು ಸುರಿಸುತ್ತಿದ್ದಿತು. ಒಮ್ಮೆ ಈ ಕೃತಿಯನ್ನು ಭೀಮಸೇನನು ನೋಡಿ ಚಕಿತನಾಗಿ ಹೋಗಿ ಧರ್ಮರಾಜನಿಗೆ ತಿಳಿಸಿದನು. ಇದನ್ನರಿತ ಧರ್ಮರಾಜನು ಆ ಸ್ಥಳದಲ್ಲಿ ದಿವ್ಯ ದೈವ ಶಕ್ತಿ ಇರಲೇಬೇಕೆಂದು ಗ್ರಹಿಸಿ ಆ ಕುಂಡದ ನೀರನ್ನು ಹೊರತೆಗೆಯ ಹತ್ತಲು ಅರ್ಧ ನೀರನ್ನು ತೆಗೆಯುವಷ್ಟರಲ್ಲಿ ಕುದಿದ ನೀರು ಹೊರಡಹತ್ತಿತು. ಆಗ ಭೀಮನು ತನ್ನ ಗದೆಯಿಂದ 3 ಸಲ ಪ್ರಹಾರ ಮಾಡಿ ಆ ಕುದಿಯುವ ನೀರನ್ನೆಲ್ಲ ತೆಗೆದನು. ಆಗ ಆ ನೀರಿನ ತಳದಲ್ಲಿ ಜ್ಯೋತಿರ್ಮಯವಾದ ಈಶ್ವರಲಿಂಗವೊಂದು ಕಂಡು ಬಂದಿತು. ಆ ಲಿಂಗವನ್ನು ಮೇಲಕ್ಕೆತ್ತಿ ಧರ್ಮರಾಜನು ಪೂಜೆಗೈದು ಅಲ್ಲೊಂದು ಗುಡಿಯನ್ನು ಕಟ್ಟಿಸಿದನು. ಭೀಮನು 3 ಸ್ಥಳದಲ್ಲಿ ಪ್ರಹಾರ ಮಾಡಿದಲ್ಲಿಯೂ ಖಂಡೇಶ್ವರ, ಕನಕೇಶ್ವರ ಮತ್ತು ಪದ್ಮವತಿ ಈ 3 ಗುಡಿಗಳನ್ನು ಕಟ್ಟಿಸಿದರಂತೆ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಮರಾಠವಾಡ ಭಾಗದ ಪರಭಣಿ ಜಿಲ್ಲೆಯ ದಾರುಕ ಎಂಬ ವನದಲ್ಲಿ ಔಂಡ್ಯನಾಗನಾಥನೆಂಬ ಹೆಸರಿನಿಂದಿರುವುದು. ಈ ಪರಿಸರದಲ್ಲೆಲ್ಲ ವನಶ್ರೀ ಕುಣಿಯುತ್ತಿರುವಳು. ಈ ಕ್ಷೇತ್ರವನ್ನು ಸಂದರ್ಶಿಸಿ ಬರಲು ಸಾಕಷ್ಟು ಅನುಕೂಲತೆಗಳುಂಟು. ನಾಗೇಶ್ವರ ಮಂದಿರವು ಶಿಲ್ಪಚಾತುರ್ಯದ ಒಂದು ಉತ್ತಮ ನಮೂನೆಯ ದ್ಯೋತಕ. ಪಾಂಡವರ ಕಾಲದಿಂದ ಕಟ್ಟಿದ ಮಂದಿರದ ಕಟ್ಟಡ ಒಂದಿಷ್ಟು ಅಲುಗಾಡದೆ ನಿಂತಿದೆ. ಮಂದಿರದ ಒಳಭಾಗದ ಸಭಾಮಂಟಪವು ಈ ಕಂಬಗಳ ಮೇಲೆ 12 ಕೋನಗಳಲ್ಲಿ ವರ್ತುಲಾಕಾರವಾಗಿರುವುದು. ಆದರೆ ನಾಗೇಶ ಲಿಂಗವು ಮಾತ್ರ ಅತಿ ತಳದಲ್ಲಿ ಚಿಕ್ಕದಾಗಿ ಕಾಣುವುದು. ಇಲ್ಲಿ ಈಶ್ವರನ ಮುಂದೆ ನಂದಿ ಇರುವುದಿಲ್ಲ. ಮುಖ್ಯ ಮಂದಿರದ ಹಿಂಭಾಗದಲ್ಲಿ ನಂದೀಶ್ವರನ ಸ್ವತಂತ್ರ ಮಂದಿರವಿದೆ. ಬದಿಯಲ್ಲಿ 12 ಚಿಕ್ಕ ಚಿಕ್ಕ ಲಿಂಗದ ಗುಡಿಗಳನ್ನು ಕಟ್ಟಿರುವರು.
ವೇದವ್ಯಾಸ ಲಿಂಗ, ಭಂಡಾರೇಶ್ವರ ಲಿಂಗ, ಚಿಂತಾಮಣೀಶ್ವರ ಲಿಂಗ, ನೀಲಕಂಠೇಶ್ವರ ಗಣಪತಿ, ದತ್ತಾತ್ರೇಯ, ಮುರಳಿ ಮನೋಹರ, ದಶಾವತಾರ ಎಂದು ಅನೇಕ ಗುಡಿಗಳು, ಮೂರ್ತಿಗಳು, ತೀರ್ಥಗಳು ಇರುವವು. ಈ ಕ್ಷೇತ್ರದಲ್ಲಿ 108 ಶಿವಾಲಯಗಳು, 68 ತೀರ್ಥಗಳು ಉಂಟು. ನಾಗನಾಥವೆಂಬ ತೀರ್ಥದ ಕಟ್ಟುವಿಕೆಯು ವೈಶಿಷ್ಟ್ಯಪೂರ್ಣವಾಗಿದ್ದು ಅಲ್ಲಿಯೇ ಚಿಕ್ಕದಾದ ಮತ್ತೊಂದು ಋಣ ವಿಮೋಚನ ತೀರ್ಥವೊಂದಿರುವುದು. ಇವೆರಡು ತೀರ್ಥಗಳ ಮಿಲನವು ಅತ್ತೆ ಸೊಸೆ ಕುಂಡವೆಂದೆನಿಸಿರುವುದು. ಈ ನಾಗನಾಥ ತೀರ್ಥದಲ್ಲಿ ಪ್ರತಿ 12 ವರುಷಕ್ಕೊಮ್ಮೆ ಕಪಿಲಾಷ್ಟಮಿಯಂದು ಕಾಶಿಯಿಂದ ಗಂಗಾ ಬಂದು ಕೂಡುವಳು. ಆ ಸಮಯದಲ್ಲಿ ಈ ಕುಂಡದ ಜಲವು ಅತ್ಯಂತ ಸ್ವಚ್ಛವಾಗಿದ್ದು ಸ್ಫಟಿಕದಂತೆ ಹೊಳೆಯುವುದು. ಔಂಡ್ಯನಾಥನ ಕ್ಷೇತ್ರದಲ್ಲಿ 1212ರಲ್ಲಿ ಸಂತ ಗೋರಾಕುಂಬಾರನ ಮನೆಯಲ್ಲಿ ಸಂತರ ಸಂಘ ಕೂಡಿತ್ತಂತೆ. ಆಗ ಸಹಜ ವಿನೋದಕ್ಕಾಗಿ ಆ ಕುಂಬಾರನು ಪ್ರತಿಯೊಬ್ಬ ಸಂತನ ತಲೆಯ ಮೇಲೆ ಮಣ್ಣಿನ ಮಡಿಕೆಯನ್ನಿಟ್ಟು ಬಾರಿಸಿ, ನಾಮದೇವರ ಮಡಿಕೆಯ ತಲೆ ಇನ್ನೂ ಕಳಿತಿಲ್ಲವೆಂದು ಹೇಳಿದನಂತೆ. ಇದರಿಂದ ನಾಮದೇವನಿಗೆ ಸಿಟ್ಟು ಬಂದು ಪಂಢರಪುರಕ್ಕೆ ಹೋಗಿ ವಿಠೋಬನಿಗೆ ಈ ಸಂಗತಿಯನ್ನು ತಿಳಿಸಲು, ನೀನು ಇನ್ನೂ ಗುರುಗಳನ್ನು ಪಡೆದುಕೊಂಡಿಲ್ಲ, ಅದಕ್ಕೆ ನಿನ್ನ ಮಣ್ಣಿನ ತಲೆ ಕಚ್ಚಾ ಇದೆ ಎಂದು ವಿಠೋಬನು ಹೇಳಿದನು. ನಂತರ ನಾಮದೇವ ಪುನಃ ಔಂಡ್ಯಕ್ಕೆ ಬಂದು ಗುರುವಿನ ಅನ್ವೇಷಣೆಯನ್ನು ಮಾಡಲು ನಾಗನಾಥ ಮಂದಿರವನ್ನು ಪ್ರವೇಶವರಾಡಲು ಅಲ್ಲೊಂದು ಆಶ್ಚರ್ಯದ ಘಟನೆಯೊಂದನ್ನು ಕಂಡರು. ಅದೇನೆಂದರೆ, ವಿಸೋಬ ಖೇಚರ ಎಂಬ ಒಬ್ಬ ವಯೋವೃದ್ಧ ಶಿವಭಕ್ತನು ನಾಗೇಶ ಜ್ಯೋತಿರ್ಲಿಂಗದ ಮೇಲೆ ಮೆಟ್ಟುಗಳುಳ್ಳ ತನ್ನ ಕಾಲುಗಳನ್ನು ಇಟ್ಟು ಸ್ವಸ್ಥವಾಗಿ ಮಲಗಿದ್ದನು. ಇದನ್ನು ಕಂಡು ನಾಮದೇವರು, ಮಹಾನುಭಾವ, ದೇವರ ತಲೆಯ ಮೇಲೆ ಕಾಲಿಟ್ಟಿರುವಿರಲ್ಲ ಎನ್ನಲು, ಆ ವ್ಯಕ್ತಿಯು, ನಾನು ಅಶಕ್ತನಿರುವೆ, ಆದ್ದರಿಂದ ನನ್ನ ಕಾಲುಗಳನ್ನು ತೆಗೆದು ಬೇರೆ ಕಡೆ ಸರಿಸು ಎನ್ನಲು, ನಾಮದೇವ ಆ ಕಾಲುಗಳನ್ನು ಬೇರೆಡೆಗೆ ಸರಿಸಿದರು. ಅವು ಮತ್ತೊಂದು ಶಿವಲಿಂಗದ ಮೇಲೆಯೇ ಇದ್ದುದನ್ನು ಕಂಡು ನಾಮದೇವರಿಗೆ ಆಗ ಜ್ಞಾನೋದಯವಾಯಿತು. ಆಗ ಆತನನ್ನೇ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದರು. ಮತ್ತು ಸರ್ವತ್ರದಲ್ಲಿಯೂ ಪರಮಾತ್ಮನಿರುವನು, ಅವನಿಲ್ಲದ ಸ್ಥಳವಿಲ್ಲ, ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿಯ ಅಲುಗಾಡುವುದಿಲ್ಲ ಎಂಬ ಉಪದೇಶದ ತತ್ವವನ್ನು ಆ ವಿಸೋಬ ಅವರಿಂದ ತಿಳಿದುಕೊಂಡರು. ಆಗ ಅವರ ಕಚ್ಚಾ ಮಡಿಕೆ ಪಕ್ವವಾಯಿತು. ಆ ಜ್ಞಾನಿ ವಿಸೋಬ ಅವರ ಸಮಾಧಿಯು ಇಲ್ಲಿದ್ದು ಅವರಿಗೆ ಗುರುಸ್ಥಾನ ಸಿಕ್ಕು ಪ್ರಸಿದ್ಧರಾಗಿರುವರು. ಒಮ್ಮೆ ಸಂತನಾಮ ದೇವರು ನಾಗನಾಥನ ಸನ್ನಿಧಿಯಲ್ಲಿ ಕೀರ್ತನೆಯನ್ನು ಮಾಡುವ ಸಮಯದಲ್ಲಿ ಓರ್ವ ಬ್ರಾಹ್ಮಣ ಗುರು ಗರ್ಭಗುಡಿಯಲ್ಲಿ ರುದ್ರಾಭಿಷೇಕವನ್ನು ಮಾಡುತ್ತಿರಲು ಕೀರ್ತನೆಯ ಧ್ವನಿಯಲ್ಲಿ ರುದ್ರಾಭಿಷೇಕದ ಮಂತ್ರ ಪಠಣ ಸರಿಯಾಗಿ ಕೇಳದ ಕಾರಣ ಆ ಬ್ರಾಹ್ಮಣನು ಒದರುತ್ತ ನಾಮದೇವರಿಗೆ, ಮಹಾಶಯ, ನಿನ್ನ ಅಭಂಗ ಧ್ವನಿಯನ್ನು ಬಂದು ಮಾಡು, ಅಪೇಕ್ಷೆಯಿದ್ದರೆ ಮಂದಿರದ ಹೊರಗಡೆ ಎಲ್ಲಿಯಾದರೂ ಹೋಗಿ ನಿನ್ನ ಕೀರ್ತನೆಯ ಕಂಠಶೋಷಣೆ ಮಾಡು ಎಂದು ಹೇಳಲು, ಸಂತನಾನುದೇವರು ತಮ್ಮ ಸಕಲ ಸಲಕರಣೆಗಳೊಂದಿಗೆ ಅಲ್ಲದೆ ನೆರೆದ ಶ್ರೋತೃಗಳನ್ನು ಕರೆದೊಯ್ದು ಮಂದಿರದ ಹಿಂಬದಿಯಲ್ಲಿ ತಮ್ಮ ಕೀರ್ತನೆಯನ್ನು ಮಾಡ ಹತ್ತಿದರು. ಆಗ ಆಶ್ಚರ್ಯವೆಂಬಂತೆ ಮಂದಿರವೂ ಕೂಡ ಸಂತನಾಮ ದೇವರ ಜೊತೆಗೆ ತಿರುಗಿತು. ಇದರ ಮರ್ಮವೇನೆಂದರೆ, ನಾಗನಾಥನು ನಾಮದೇವರ ಕೀರ್ತನವನ್ನು ಕೇಳಲು ತಿರುಗಿ ನಿಂತನಂತೆ. ಆ ಬ್ರಾಹ್ಮಣನು ಓಡಿ ಬಂದು ಸಂತನಾಮದೇವರಿಗೆ ಕೈಮುಗಿದು ಕ್ಷಮೆ ಕೇಳಿದನಂತೆ. ಈ ಕಥೆ ಹಾಗೂ ಸ್ಮಾರಕಗಳು ಈಗಲೂ ಲಭ್ಯ. ಔರಂಗಜೇಬನು ಈ ನಾಗೇಶ ಮಂದಿರವನ್ನು ಧ್ವಂಸ ಮಾಡಲದ್ಯುಕ್ತನಾದ ಸಮಯದಲ್ಲಿ ಸಾವಿರಾರು ಗುಂಗಿ ಹುಳಗಳು ಮಂದಿರದ ತುಂಬೆಲ್ಲ ನುಗ್ಗಿ ಔರಂಗಜೇಬನನ್ನು ಮುತ್ತಿದವನಂತೆ. ಇದರಿಂದ ಭಯಪಟ್ಟು ಆತನು ಆ ಕೆಲಸವನ್ನು ಅಷ್ಟಕ್ಕೆ ಬಿಟ್ಟು ಹೊರಟು ಹೋದನಂತೆ. ಆ ಅರ್ಧಂಬರ್ಧ ಧ್ವಂಸವಾದ ಮಂದಿರವನ್ನು ಭಕ್ತರು ಪುನಃ ಹೊಸದಾಗಿ ಕಟ್ಟಿಸಿದರಂತೆ. ನಾಗನಾಥನ ಲಿಂಗದ ಮೇಲೆ ಆಗಾಗ ಹೆಡೆಬಿಚ್ಚಿದ ಬೃಹದಾಕಾರದ ಸರ್ಪವೊಂದು ಕಾಣುತ್ತದೆಂದು ಭಕ್ತರು ಹೇಳುತ್ತಾರೆ. ಮತ್ತು ಜಾತ್ರೆಯ ಸಮಯದಲ್ಲಿ ಪಾತ್ರೆಯಲ್ಲಿಟ್ಟ ಹಾಲನ್ನು ಯಾವಾಗಲೂ ಕುಡಿದು ಹೋಗುತ್ತದೆಂಬುದು ಮಾತ್ರ ಚಮತ್ಕಾರಗಳು. ಯಾರಿಗೂ ತಿಳಿಯದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.